ಆಕ್ಚುಲಿ ನಾನು ಈ ಪಾತ್ರ ಮಾಡುವಾಗ ತುಂಬಾ ಭಯದಲ್ಲೇ ಪಾತ್ರ ಮಾಡಿದ್ದು. ಬಟ್ ಜನ ಹೇಗ್ ಸ್ವೀಕರಿಸ್ತಾರೆ ಅಂತ, ಬಟ್ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನಿಸ್ತಾ ಇದೆ. ಎಮೋಷನಲ್ ಸಬ್ಜೆಕ್ಟು ಎಲ್ಲೂ ನಾವು ಅತಿರೇಕ ಹೋಗಿ ಸಿನಿಮಾನ ತೋರಿಸಿಲ್ಲ. ಅವ್ರು ಹೇಳ್ದಾಗೆ ಏನಾದ್ರು ಒಳ್ಳೆ ತೋರಿಸ್ಬೇಕಂದ್ರೆ ಮೊದ್ಲು ಏನ್ ಕೆಟ್ಟದಾಗಿದೆ ಅನ್ನೋದು ತೋರಿಸ್ಲೇಬೇಕಾಗುತ್ತೆ. ಸೊ ಇವಾಗ ಇಷ್ಟು ದಿನ ಜನವರಿ 23 ಅಂತ ಇದ್ವಿ, ಇವತ್ತು ಜನವರಿ 23 ಬಂದಿದೆ. ನಿಮ್ಮ ಮುಂದೆ ಸಿನಿಮಾ ಇದೆ, ಎಲ್ಲಾ ಕಡೆ ಚೆನ್ನಾಗಿ ಓಡ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಅಲ್ಲ, ನಿಮ್ಗೆ ಅದು ಅನ್ಸಿದೆ ಅಂದ್ರೆ ನಾನು ಪಾತ್ರಕ್ಕೆ ಒಳ್ಳೆ ಜಸ್ಟಿಸ್ ಮಾಡಿದೀನಿ, ನೀಟಾಗಿ ಅಭಿನಯ ಮಾಡಿದೀನಿ ಅಂತ ನನ್ಗೆ ಅನ್ಸುತ್ತೆ. ಪ್ರೀತಿ ಅಂದ್ರೆ ಅದು ಎಲ್ಲಕ್ಕಿಂತ ಮೀರಿದ ಒಂದ್ ಶಕ್ತಿ. ಅದೇ ಜಾಸ್ತಿ ದುಃಖ, ಅದೇ ಜಾಸ್ತಿ ಖುಷಿ ಕೊಡೋದು ಜಗತ್ತಲ್ಲಿ. ಅಷ್ಟೊಂದೇನ್ ದುಃಖ ಬಟ್ಟಿಲ್ಲ. ಇವಾಗ ಸಿನಿಮಾ ಚೆನ್ನಾಗಿದೆಯಲ್ಲ, ಸೊ ಸಿನಿಮಾ ಚೆನ್ನಾಗಿ ಓಡ್ತಿದೆಯಲ್ಲ, ಅದ್ರ ಖುಷಿನೇ ಜಾಸ್ತಿ ಇದೆ. ನಾನು ಆಕ್ಟ್ ಮಾಡಿರೋದು ಸರ್, ಪಾತ್ರ ಮೇಡಮ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಲ್ಲಿ ವಿಧವಾಗಿರೋ ಪಾತ್ರ ಮಾಡಕ್ ಬಂದಿರೋದು. ನಾನು ಒಳ್ಳೆ ಹುಡುಗಿ ತರನೇ ತೋರ್ಸ್ಕೋತಾ ಬಂದ್ರೆ ನಾನೇನು ಹೊಸದಾಗಿ ಮಾಡೇ ಇಲ್ಲ, ಹೊಸದಾಗಿ ಟ್ರೈಯೇ ಮಾಡಿಲ್ಲ ಅಂತ ಅನ್ಸ್ಬಿಡುತ್ತೆ. ಒಂದ್ಸತಿ ಎಲ್ಲಾ ಸಿನಿಮಾ ಮುಗ್ದಾದ್ಮೇಲೆ ಇಲ್ಲ ಜೀವನ ಮದ್ವೆ ಆದ್ಮೇಲೆ ಮನೇಲಿ ಕುತ್ಕೊಂಡಾಗ ಏನ್ ಮಾಡ್ದೆ ನಾನು ಅಂತ ಅನ್ಸ್ಬಾರ್ದು. ಏನಾದ್ರು ವಿಧವಾಗಿ ಬಿರ್ಬೇಕು, ಅದಕ್ಕೋಸ್ಕರನೇ ಈ ಪಾತ್ರ ಒಪ್ಕೊಂಡಿದ್ದು. ಮೋಸ್ಟ್ಲಿ ಇಂಟರ್ವ್ಯೂಲ್ಗಿಂತ ಮುಂಚೆ ಜನಕ್ಕೆ ಒಂದು ಶಾಕ್ ಕೊಟ್ಟೆ. ಅದಾದ್ಮೇಲಿಂದ ಜಯದ್ ಅವರು ಥಿಯೇಟರ್ನ ಧೂಳು ಎಬ್ಸ್ಬಿಟ್ರು. ಸೊ ಹಾಗೆ ಸಿನಿಮಾ ಕ್ಯಾರಿ ಆಗಿ ಹೋಗುತ್ತೆ. ನಿಮ್ಗೆ ನಾನು ಮುದ್ದಾಗೂ ಚೆನ್ನಾಗಿ ಅನ್ಸಿದ್ದೀನಿ, ಬೋಲ್ಡ್ ಆಗೂ ಚೆನ್ನಾಗಿ ಅನ್ಸಿದ್ದೀನಿ ಅನ್ನೋ ಖುಷಿನೇ ನನಗೆ ತುಂಬಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.